Yes, madam. ಒಂದು ವಾರದಿಂದ ಇಲ್ಲ, ಈಗ ಬನ್ನಿ. ಎಸ್ ಮೇಡಮ್. ಓಕೆ. ಜನಗಣತಿಯ ಮೊದಲನೇ ಹಂತದಲ್ಲಿ ಮನೆಗಳನ್ನು ವಿಂಗಡಣೆ ಮಾಡೋದ್ರ ಬಗ್ಗೆ ಇರ್ಬೋದು, ಅದನ್ನು ನಮ್ಮ ಚಾಮರಾಜನಗರ ಜಿಲ್ಲೆ ತುಂಬ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಅನ್ನೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆ ಅಂತ ಹೇಳಿದರೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಇನ್ನು 15 ದಿನ ಬಾಕಿ ಇರುವಾಗಲೇ ನಾವು ಕಂಪ್ಲೀಟ್ ಮಾಡಿ ರಾಜ್ಯದಲ್ಲಿ 8ನೇ ಸ್ಥಾನದಲ್ಲಿ ಇದ್ದೀವಿ. ಅದನ್ನು ನಾವು ಪ್ರಾರಂಭ ಮಾಡುವಾಗ 31ನೇ ಸ್ಥಾನದಲ್ಲಿದ್ವಿ. ಏನು ಅಂತ ಹೇಳಿದರೆ ಜನಗಣತಿ ಶುರುವಾಗಿ ಒಂದು ವಾರ ಆದ್ರೂ ನಮ್ಮಲ್ಲಿ ಪಿಕಪ್ಪೇ ಆಗಿರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಿಂದ ನಾನಿರ್ಬೋದು, ADC ಅವ್ರು ಇರ್ಬೋದು, ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿರಲಿಲ್ಲ. ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಇದಾಗ ನಮಗೆ ಡೈರೆಕ್ಟ್ರು ಫೋನ್ ಮಾಡಿಬಿಟ್ಟು ಹೇಳಿದರು, ನಿಮ್ಮ ಜಿಲ್ಲೆಯಲ್ಲಿ ಏನು ಕೆಲಸನೇ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನಮಗೆ 3 ದಿನ ಅವಕಾಶ ಕೊಡಿ ಸರ್. ನಮ್ಮ ಎಲ್ಲ ಟೀಚರ್ಸ್ಗಳನ್ನು ತುಂಬ ಆ್ಯಕ್ಟಿವ್ ಇದ್ದಾರೆ, ನಮ್ಮ ಚಾರ್ಜ್ ಆಫೀಸರ್ಸ್ ಕೂಡ ತುಂಬ ಆ್ಯಕ್ಟಿವ್ ಇದ್ದಾರೆ, ನಾವು ಪ್ರೋಗ್ರೆಸ್ ಮಾಡಿ ತೋರಿಸ್ತೀವಿ ಅಂತ ಹೇಳಿಬಿಟ್ಟು ಅದೇ ನಿಟ್ಟಿನಲ್ಲಿ ನಮ್ಮ ಎಲ್ಲರೂ ಪ್ರೋಗ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಇವಾಗೇನು ಆಯ್ಕೆ ಮಾಡಿದ್ದೀವಲ್ಲ, ಯಾರು ಕಂಪ್ಲೀಟ್, ನಾನು ಅದನ್ನು ನಮ್ಮ ಸೂಪರ್ವೈಸರ್ಸಿಗೆ VC ತೊಗೊಂಡಾಗನೂ ಹೇಳಿದ್ದೀನಿ. ಏನಂತ ಹೇಳಿದರೆ, ಯಾರು ಫಸ್ಟ್ ಮುಗಿಸ್ತಾರೆ ಅವರಿಗೆ ನನ್ನ ಕಡೆಯಿಂದ ಸನ್ಮಾನ ಮಾಡ್ತೀನಿ ಅಂತೇಳಿ. ಅದೇ ಥರದಲ್ಲಿ ನಾನು ಎಲ್ಲ ತಾಲೂಕುಗಳಿಗೆ ನಾನೇ ಪರ್ಸ್ನಲಿ ವಿಸಿಟ್ ಮಾಡಿಬಿಟ್ಟು ನಮ್ಮ ಸೂಪರ್ವೈಸರ್ಸು ಎನ್ಯುಮರೇಟರ್ಸ್ಗಳಿಗೆ ಸನ್ಮಾನ ಮಾಡ್ತಾ ಇದ್ದೀನಿ. ಇದೇ ಥರದಲ್ಲಿ ನಮ್ಮ ಸೆಕೆಂಡ್ ಫೇಸ್ದು ಏನು ಸೆನ್ಸಸ್ ಇರುತ್ತೆ ಅಂದರೆ ದಟ್ ವಿಲ್ ಬಿ ಫ್ರಮ್ ಫೆಬ್ರವರಿ 2027 ಇರುತ್ತೆ. ಆವಾಗ ನಮ್ಮ ಜಿಲ್ಲೆ ಫಸ್ಟ್ ಬರಬೇಕು ಅಂತ ನಾನು ನಿಮ್ಮನ್ನೆಲ್ಲರನ್ನು ಕೇಳ್ಕೊಳ್ತೀನಿ. ಯಾಕಂದ್ರೆ ನೀವೆಲ್ಲ ಆ್ಯಕ್ಟಿವ್ ಇದ್ದೀರಾ. ನಾನು ನಿಮಗೆ ಪರ್ಸ್ನಲಿ 2 ಸಾರಿ VC ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಚಾಮರಾಜನಗರದ್ದು ಬೇರೆ ತಾಲೂಕಿನ ಚಾಮರಾಜನಗರ ಸೂಪರ್ವೈಸರ್ಸ್ಗಳಿಗೆ 2 ಸಾರಿ ತೊಗೊಂಡಿದ್ದೀನಿ. ಯಾಕಂದರೆ ಚಾಮರಾಜನಗರ ನಂದು ಫುಲ್ 5 ತಾಲೂಕದಲ್ಲಿ ಚಾಮರಾಜನಗರ ಸ್ವಲ್ಪ ಸ್ಲೋ ಇತ್ತು.
ಅಂದರೆ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸು ನಮ್ಮ ಫಾರೆಸ್ಟಲ್ಲೆಲ್ಲ ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಒಂದು ಅಷ್ಟು ಕಷ್ಟ ಇದ್ರೂ ನಮ್ಮ ಟೀಚರ್ಸ್ಗಳು, ನಮ್ಮ ಅಂಗನವಾಡಿ ಸೂಪರ್ವೈಸರ್ಸ್ ಇರ್ಬೋದು, ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿರೋಂಥ ಟೀಚರ್ಸ್ಗಳಿರ್ಬೋದು, ನಾನು ವಿಸಿಟ್ ಮಾಡಿದಾಗ ನನಗೂ ಅನ್ನಿಸ್ತಾ ಇತ್ತು, ಇಷ್ಟು ಬಿಸಿಲಲ್ಲಿ ತಾವು ಮಾಡಿದ್ದು ಗ್ರೇಟ್ ವರ್ಕೆ ಅಂತ ಅಂದ್ಕೊಳ್ತೀನಿ. ಮತ್ತು ಬೇರೆ ಜಿಲ್ಲೆಗಳಲ್ಲಿ ಅಂತ ಬಳ್ಳಾರಿ ಹ್ಯಾಸ್ ಟೇಕನ್ ಫಸ್ಟ್ ಪ್ಲೇಸ್. ಬಳ್ಳಾರಿ ಅಷ್ಟು ಬಿಸಿಲಿದೆ, ಮತ್ತು ಬಳ್ಳಾರಿಯಲ್ಲೂ ನಮ್ಮಲ್ಲಿರೋ ಥರನೇ ಸ್ವಲ್ಪ ಇಂಟೀರಿಯರ್ ಎಲ್ಲ ಇದೆ ಅಂತ ಒಂದು ಇದರಲ್ಲಿ ಮಾಡಿದ್ದಾರೆ. ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಿಮಗೆಲ್ಲ ಹುರಿದುಂಬಿಸಿ, ಆಮೇಲೆ ನೀವು ಅದೇ ಥರದಲ್ಲಿ ಕೆಲಸ ಮಾಡಿದ್ವಿ. ಮತ್ತು ನಮ್ಮ ADC ನೋಟಿಸ್ ಕೊಡೋಣ ಅಂತ ಹೇಳಿದ್ರೇನು, ನಾನು ಯಾರಿಗೂ ನೋಟಿಸ್ ಕೊಡೋದು ಬೇಡ, ಹಾಗೆ ಕೆಲಸ ಮಾಡಿಸೋಣ ಅಂತ ಹೇಳಿ ತಾವೆಲ್ಲ ವಿತೌಟ್ ನೋಟಿಸು ಕೆಲಸ ಮಾಡಿದ್ದೀರಾ. ನಿಮಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಏನೇ ಒಂದು ಅಂದರೆ ಸರ್ಕಾರದ ಕಾರ್ಯಕ್ರಮ ಇರಬಾರ್ದು, ನಾವೆಲ್ಲದರಲ್ಲೂ ಮುಂದೆ ಇದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ.